ದೇವನಹಳ್ಳಿ ತಾಲೂಕಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಭೂ ವಿವಾದ ಹಿನ್ನೆಲೆಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿರುವ ಜಮೀನಿಗೆ ಅತಿಕ್ರಮ ಪ್ರವೇಶ ಮಾಡಿ 106 ತೆಂಗಿನ ಮರಗಳನ್ನು ಧ್ವಂಸ ಮಾಡಿದ ಆರೋಪ ಕೇಳಿಬಂದಿದೆ. ಕೂಲಿ ಕಾರ್ಮಿಕರ ಮೇಲೆ ಹಲ್ಲೆ ನಡೆಸಿ ಭಯದ ವಾತಾವರಣ ಸೃಷ್ಟಿಸಿರುವುದಾಗಿ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಈ ಕುರಿತು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ದೇವನಹಳ್ಳಿ ತಾಲೂಕಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಮೀಪ ಸರ್ವೆ ನಂಬರ್ 37/20ರಲ್ಲಿ ರಘುರಾಮ್ ಅವರಿಗೆ ಸೇರಿದ ಜಮೀನಿನಲ್ಲಿ ಘಟನೆ ನಡೆದಿದೆ ಎನ್ನಲಾಗಿದೆ. ರಘುರಾಮ್ ಹಾಗೂ ಜಾನಕಿರಾಮ್ ನಡುವಿನ ಭೂ ವಿವಾದ ಈಗಾಗಲೇ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿದ್ದರೂ ಜಾನಕಿರಾಮ್ ಪರದವರು ಏಕಾಏಕಿ ಜಮೀನಿಗೆ ಅತಿಕ್ರಮ ಪ್ರವೇಶ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಅಷ್ಟೇ ಅಲ್ಲದೆ ಜಮೀನಿನಲ್ಲಿದ್ದ 106 ತೆಂಗಿನ ಮರಗಳನ್ನು ಧ್ವಂಸ ಮಾಡಿ ಅಲ್ಲಿದ್ದ ಕೂಲಿ ಕಾರ್ಮಿಕರನ್ನು ಹೊಡೆದು ಓಡಿಸಿರುವುದಾಗಿ ದೂರಿನಲ್ಲಿ ತಿಳಿಸಲಾಗಿದೆ. ಈ ಘಟನೆ ಬಳಿಕ ಸ್ಥಳದಲ್ಲಿ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿದ್ದು, ಕಾನೂನನ್ನು ಕೈಗೆತ್ತಿಕೊಂಡವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಗಿದೆ. ಇದು ನಮ್ಮ ಕಕ್ಷಿದಾರರಾದಂಥ ರಘುರಾಮ್ರವರ ಪ್ರಾಪರ್ಟಿ. ಅಣ್ಣ ತಮ್ಮದಿರ ವಿಚಾರದಲ್ಲಿ MS ರಾಮಯ್ಯನವರ ಮಕ್ಕಳು ಸುಪ್ರೀಂ ಕೋರ್ಟಲ್ಲಿ ಒಂದು ಆದೇಶ ಆಗಿದ್ರ ನಂತರ ಸಂಬಂಧಪಟ್ಟ ಈಗ ಅಲ್ಲಿ ಅವರು ರಘುರಾಮ್ ಅವರವರ ತೋಟದಲ್ಲಿ ಕೂಲಿ ಕೆಲಸ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಅವ್ರ ಅಣ್ಣನವರಾದಂಥ ಜಾನಕಿರಾಮ್ ಮತ್ತು ಸಹಚರರು ದಬ್ಬಾಳಿಕೆ ದೌರ್ಜನ್ಯ ಮಾಡಿ ಅವರಿಗೆ ಹೊಡೆದು ಬಡಿದು ತೋಟದಿಂದ ಹೊರಗಡೆ ಕಳಿಸಿ ಮತ್ತು ರಘುರಾಮ್ರವರಿಗೆ ಸೇರಿರ್ತಕ್ಕಂಥ ಜಮೀನಿನಲ್ಲಿ ಸುಮಾರು 300ರಿಂದ 400 ತೆಂಗಿನ ಮರಗಳನ್ನು ಕತ್ತರಿಸಿ ಅವ್ರಿಗೆ ನಮ್ಮ ಕಕ್ಷಿದಾರಂಥ ರಘುರಾಮ್ರವ್ರಿಗೆ ಸೇರಿದ ಪ್ರಾಪರ್ಟಿನಲ್ಲಿ ನಾವು ತೋಟವನ್ನು ಸರ್ವನಾಶ ಮಾಡಿ ಈ ಕೂಲಿ ಕಾರ್ಮಿಕರಿಗೆ ಮನಬಂದಂತೆ ಥಳಿಸಿ ಅವ್ರಿಗೆಲ್ಲ ಜೀವ ಬೆದರಿಕೆ ಹಾಕಿರೋ ದಿಸೆಯಿಂದ ನಾವು ಇಲ್ಲಿ ಬೆಂಗಳೂರಿನ ನಮ್ಮ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡಲಿಕ್ಕೆ ಬಂದಿದ್ದೇವೆ. ಪ್ರಕರಣ ಸಂಬಂಧ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪೊಲೀಸ್ ಠಾಣೆ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಅಭಿಷೇಕ್, ನ್ಯೂಸ್ ಲೈನ್ ಕನ್ನಡ, ಬೆಂಗಳೂರು. ಸುಮಾರು 600 ಎಕರೆ ಜಮೀನು ಅದರಲ್ಲಿ ನಮ್ಮ ಕಕ್ಷಿದಾರರಿಗೆ ಸಾಮಾನ್ಯವಾಗಿ ಸುಮಾರು 200-300 ಎಕರೆ ಹತ್ರ ಅವ್ರಿದೆ. ಅದು ಪಾರ್ಟಿಷನ್ಸ್ ಮುಖಾಂತರ ಅದು ಇನ್ನೂ ಪೆಂಡಿಂಗ್ ಇದೆ. ಸರ್ ಟೋಟಲ್ ಪೆಂಡಿಂಗ್ ಇರೋದಾ ಇದೇನು ಸರ್? ಹೌದು, ಪೆಂಡಿಂಗ್ ಇದೆ. ಟೋಟಲ್ ಪೆಂಡಿಂಗ್ ಇದೆ. ಇದು ಮುಂದಿನ ನಿರ್ಧಾರ ಏನು ಮಾಡಬೇಕು ಅನ್ಕೊಂಡಿದ್ದೀರಿ ಸರ್? ಕಂಪ್ಲೇಂಟ್ ಕೊಟ್ಟರೆ ಬಗೆಹರಿಯುತ್ತಾ? ದೊಡ್ಡ ಮಟ್ಟದಲ್ಲಿ ನಡೆದಿದೆ ಇದು. ಇವತ್ತು ನೀವು ಕಂಪ್ಲೇಂಟ್ ಕೊಟ್ಬಿಟ್ರೆ ಬಗೆಹರುತ್ತೆ ಅದು? ಅಲ್ಲ, ಇದಕ್ಕೆ ನಾವು ಬಂದಿರತಕ್ಕಂಥದ್ದು ಕೂಲಿ ಕಾರ್ಮಿಕರನ್ನ ಮನಬಂದಂತೆ ತಿಳಿಸಿ ಆ ತೋಟದಿಂದ ಅದನ್ನು ಸರ್ವನಾಶ ಮಾಡಲಿಕ್ಕೋಸ್ಕರ ಯಾಕಂಗೆ ಮಾಡಿದ್ರು ಅಂತ ಆ ದೃಷ್ಟಿಯಿಂದ ಕಂಪ್ಲೇಂಟ್ ಕೊಡೋಕ್ಕೆ ಬಂದಿರ್ತಕ್ಕಂಥದ್ದು. ಡಿಸ್ಪ್ಯೂಟು ಏನೇ ಇರಲಿ, ಇದರಲ್ಲಿ ನಾನು ಕೇಳೋವಂಥದ್ದು ನಮ್ಮ ಕಕ್ಷಿದಾರರಾದಂಥ ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಆಗಿದೆ. ಕೂಲಿ ಕಾರ್ಮಿಕರು ಅವರು ಒಂದು 15 ವರ್ಷ 20 ವರ್ಷದಿಂದ ಅದೇ ಜಾಗದಲ್ಲಿ ಶೆಡ್ ನಿರ್ಮಿಸ್ಕೊಂಡು ಜೀವನ ಮಾಡ್ತಿದ್ದಾರೆ, ಕೆಲಸ ಮಾಡಿಕೊಂಡು. ಏಕಾಏಕಿ ಮಾನ್ಯ ಜಾನಕಿರಾಮ್ ಅವರು ಆ ಜಾಗಕ್ಕೆ ಬಂದು ವಿತ್ತು ಅವರ ಸಹಚರರನ್ನ ಕರ್ಕೊಂಬಂದು ಇವ್ರನ್ನೆಲ್ಲ ಬೆದರಿಸಿ ಆ ಜಾಗದಿಂದ ಓಡಿಸಿ ಸರಿಸುಮಾರು ಒಂದು 300 ತೆಂಗಿನ ಸಸಿಗಳನ್ನ ನಾಶ ಮಾಡಿದ್ದಾರೆ. ತಮ್ಮ ಇನ್ಫ್ಲೂಯೆನ್ಸು, ಹೈಯರ್ ಹ್ಯಾಂಡು, ರಾಜಕೀಯ ಪ್ರಭಾವ ಎಲ್ಲ ಬಳಸ್ಕೊಂಡು ತಮ್ಮ ಇವರ ಜಾಗದಲ್ಲಿ ಏನೇನು ಸಸಿಗಳಿತ್ತು ಎಲ್ಲ ನಾಶ ಮಾಡಿ ಇವ್ರ ಶೆಡ್ನೆಲ್ಲ ಒಡೆದಾಕಿ ಜಾಗದಿಂದ ಓಡಿಸಿ ಇದೆಲ್ಲ ಸಮಸ್ಯೆ ಮಾಡಿದ್ದಾರೆ. ನಮಗೆ ದೊಡ್ಡವರು ವಿಚಾರ ಅಂತ ಏನು ನಮಗೆ ಸಮಸ್ಯೆ ಇಲ್ಲ, ನಮ್ಗೆ ಯಾರು ವಿಚಾರ ಬೇಡ. ನಮಗೇನಂದರೆ ಒಬ್ಬ ಕೂಲಿ ಕಾರ್ಮಿಕನಿಗೆ ಇಷ್ಟು ಅನ್ಯಾಯ ಮಾಡುವಂಥ ಅವಶ್ಯಕತೆ ಇದೆಯಾ ಸರ್? ಅದು ಇದೆ ಪಕ್ಕದಲ್ಲಿ. ಈ ಜಾಗನ ಕಬ್ಜಾ ಮಾಡೋದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಅವ್ರ ಕೇಸ್ನ ರಿಮ್ಯಾಂಡ್ ಬ್ಯಾಕ್ ಮಾಡಿ ಹೋಗಿ ಸಿವಿಲ್ ಕೋರ್ಟಲ್ಲಿ ನೋಡ್ಕೊಳ್ಳಿ ಅಂತ ಹೇಳಿದೆ. ಎಲ್ಲೂ ಸಹ ಇನ್ನೊಬ್ಬರು ಇರೋವಂಥ ಪೊಸಿಷನ್ನು, ಇನ್ನೊಬ್ಬ ಕೂಲಿ ಕಾರ್ಮಿಕ ಇರೋವಂಥ ಜಾಗನ ಹೋಗಿ ಅವರು ವ್ಯವಸಾಯ ಮಾಡ್ಕೊಂಡು ಆ ಜಾಗದಲ್ಲಿ ಇರಬೇಕಾದ್ರೆ ಆ ಜಾಗನ ಕಿತ್ಕೊಳ್ಳಿ ಅಂತ ಯಾವ ಕೋರ್ಟು ಆದೇಶ ಮಾಡಿಲ್ಲ. ಸರಿಸುಮಾರು 50 ವರ್ಷಕ್ಕಿಂತ ಹೆಚ್ಚಾಗಿರುವಂಥ ಮರಗಳನ್ನ ಕಡಿಯುವಂಥ ಅವಶ್ಯಕತೆ ಏನಿತ್ತು? ಅದರ ಫೋಟೋಗಳನ್ನ
ಮತ್ತು ವಿಡಿಯೋನ ನಾನು ನಿಮಗೆ ಪ್ರೊಡ್ಯೂಸ್ ಮಾಡ್ತೀನಿ. ಅದು ಎಲ್ಲಿದೆ ಸರ್ ಜಾಗ? ಸರ್ ಈಗ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ಮಾನ್ಯ ಪೊಲೀಸ್ ಇಲಾಖೆಯವರು ಕ್ರಮ ವಹಿಸಿ ಸರ್ಕಾರದವರು ಏನಾದರೂ ಕಿಂಚಿತ್ತು ಜನರನ್ನ ಮತ್ತು ಕಾನೂನಾತ್ಮಕವಾಗಿ ಜನರ ರಕ್ಷಣೆ ಮಾಡಬೇಕು ಅಂತ ಇದ್ದರೆ ಈ ಕೂಡಲೇ FIR ದಾಖಲಾಯಿಸಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಯಾರ ಮೇಲೆ FIR ದಾಖಲೆ ಮಾಡಬೇಕು ಸರ್? ನೀವು ಸರ್ ನನ್ನ ಪ್ರಕಾರ ಏನಾರು ಯಾರು ಜಾಗಕ್ಕೆ ಬಂದಿದ್ರು ವಿತ್ ಸಹಚರದ ಜೊತೆ ಅವ್ರ ಮೇಲೆ FIR ದಾಖಲೆ ಮಾಡಬೇಕು. ಸರಿ ಸುಮಾರು ಒಂದು 15ರಿಂದ 20 ಜನರ ಮೇಲಿದ್ದರು. ನಮ್ಮ ಇದ್ದಾರೆ, ನಾವು ಆ ವಿಜುವಲ್ನ ಕೊಡ್ತೀವಿ. ತದನಂತರದಲ್ಲಿ ಅದ್ರ ಗಾಡಿ ವೆಹಿಕಲ್ನು ನಾವು ಕೊಡ್ತೀವಿ. ವೆಹಿಕಲ್ ನಂಬರು ಏನು ಮರಗಳನ್ನು ತುಂಬ್ಕೊಂಡು ಹೋಗಿದಾರಲ್ಲ ವೆಹಿಕಲ್ ನಂಬರು ಕೊಡ್ತೀವಿ. ಜಾಗದಲ್ಲಿ ಅವರು ಛತ್ರಿ ಅವರ ಸಹಚರ ಒಬ್ಬ ಅವ್ರಿಗೆ ಛತ್ರಿ ಹಿಡ್ದು ಅವ್ರಿಗೆ ನಿಂತ್ಕೊಂಡಿರೋದು ಸಹ ನಾವು ಕೊಡ್ತೀವಿ ಸರ್. ರಾಘವೇಂದ್ರ ಅಂತ ಅಡ್ವೊಕೇಟ್. 20 ವರ್ಷದಿಂದ ಇಲ್ಲಿ ಕೆಲಸಗಾರರಿದ್ದರು. ಇವ್ರನ್ನೆಲ್ಲ ಈಚೆ ಹಾಕಿ ಇವ್ರನ್ನೆಲ್ಲ ಬಡ್ದು ಈಚೆ ಹಾಕಿ ಇವ್ರ ಮೇಲೆ ದೌರ್ಜನ್ಯ ಎಸಗ್ತಾ ಇದ್ರು. ಅದಕ್ಕೋಸ್ಕರ ನಾವು ಸ್ಟೇಷನ್ ಎಲ್ಲ ಹೋಗಿ ಕಂಪ್ಲೇಂಟ್ ಎಲ್ಲ ರೈಸ್ ಮಾಡಿದ್ದೀವಿ. ಇವ್ರಿಗೆ ಇವಾಗ ಮನೆ ಅಂತ ಇದ್ದಿದ್ದು ಈ ಜಾಗದಲ್ಲೇ. ಇವಾಗ ನೋಡಿದ್ರೆ ಮನೆಗೆ ಹೋಗೋಕ್ಕೂ ಬಿಡ್ತಾ ಇಲ್ಲ, ಇವ್ರನ್ನ ಇರೋದಕ್ಕೂ ಬಿಡ್ತಾ ಇಲ್ಲ. ಇವಾಗ ರೋಡಲ್ಲಿ ನಿಂತ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಾವು ನಿಮ್ಮನ್ನೆಲ್ಲ ಕರೆಸಿ ಇವ್ರಿಗೆ ಒಂದು ಒಳ್ಳೆಯ ಒಂದು ನ್ಯಾಯ ಕೊಡಿಸ್ಬೇಕು ಅಂತ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೋಸ್ಕರ ನಿಮ್ಮನ್ನೆಲ್ಲ ಕರೆಸಿದ್ದೀವಿ ಸರ್. ದಯವಿಟ್ಟು ಇವ್ರಿಗೆ ಪೊಲೀಸ್ ರಕ್ಷಣೆ ಬೇಕು ಅಂತ. ಪೊಲೀಸ್ ರಕ್ಷಣೆ ಬೇಕಾಗಿದೆ ಸರ್. ಪೊಲೀಸ್ ಸ್ಟೇಷನ್ ಆಲ್ರೆಡಿ ಕಂಪ್ಲೇಂಟು ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ನಮಗೂ ಸೂಕ್ತ ನ್ಯಾಯ ಬೇಕಾಗಿದೆ ಇದ್ರ ಬಗ್ಗೆ. ಅದಕ್ಕೋಸ್ಕರ ನಮ್ಮ ಹೆಸರು ಅಜಯ್ ಅಂತ.